ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಗುಲ್ಶನ್ ಗ್ರೋವರ್ ಮೇಲಿರುವ ಆರೋಪ. ಇವರು ಪಬ್ಲಿಸಿಟಿಗಾಗಿ ಏನ್ ಬೇಕಾದ್ರೂ ಮಾಡ್ತಾರೆ. ಗುಲ್ಶನ್ ಅವ್ರೆ, ನನ್ನ ಹತ್ರ ನೋಡಿ ಒಂದು ಪತ್ರಿಕೆ ಇದೆ, ಲಂಡನ್ನ ಈವ್ನಿಂಗ್ ಸ್ಟ್ಯಾಂಡರ್ಡ್. ಇದರಲ್ಲಿ ಬರ್ದಿದೆ ನ್ಯೂ ಬಾರ್ನ್ ವಿಲನ್, ಲೇಟೆಸ್ಟ್ 007 ಸ್ಟಾರ್ ಗುಲ್ಶನ್ ಗ್ರೋವರ್. ಮತ್ತೆ ಇನ್ನೊಂದು ಪತ್ರಿಕೆ ಇದೆ, ಅದರಲ್ಲೂ ಕೂಡ ಬರ್ದಿದ್ದಾರೆ ಗುಲ್ಶನ್ ಗ್ರೋವರ್ ನಿಮ್ಮನ್ನ ಕೋಟ್ ಮಾಡಿದ್ದಾರೆ, ಮೈ ಶಾಟ್ ಅಟ್ ಬಾಂಡ್. ಮತ್ತೆ ನೀವ್ ಹೇಳಿದ್ದೀರಾ ನೀವು ಜೇಮ್ಸ್ ಬಾಂಡ್ನ ಸಿನಿಮಾದಲ್ಲಿ ಅವರ ವಿರುದ್ಧ ವಿಲನ್ ಆಗ್ತೀರಾ, ಖಳನಾಯಕ ಆಗ್ತೀರಾ ಅಂತ. ಆದ್ರೆ ಪತ್ರಕರ್ತರು ಈ ವಿಚಾರವನ್ನೆಲ್ಲ ಸುಳ್ಳು, ತಪ್ಪು ಅಂತ ಹೇಳ್ತಿದ್ದಾರೆ. ಎಲ್ಲದಕ್ಕೂ ಮುಂಚೆ ಇದನ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಂದ್ರೆ, ನಿಮ್ ಎಲ್ಲರ ಗುಡ್ ವಿಶಸ್ಸಿಂದ, ನಿಮ್ಮೆಲ್ರೂ ಆಶೀರ್ವಾದದಿಂದ ಈ ಇಂಡಿಯನ್ ಆಕ್ಟರ್ಗೆ, ಬಾಲಿವುಡ್ ಆಕ್ಟರ್ಗೆ ವಿದೇಶದ ಫಿಲ್ಮ್ಸ್ನಲ್ಲೂ ಕೆಲಸ ಮಾಡೋದಕ್ಕೆ ಅವಕಾಶಗಳು ಸಿಗ್ತಿವೆ. ಇದು ನನ್ ಪಾಲಿಗೆ ಸಂತೋಷ ಹಾಗೂ ಗರ್ವ ಪಡುವಂತಹ ವಿಷಯನೇ. ನಮ್ ಎಲ್ರಿಗೂ, ಅಂದ್ರೆ ಇಂಡಿಯನ್ಸ್ಗೆ ಗರ್ವದ ವಿಚಾರ. ಅಲ್ಲಿ ಆ ಫಿಲ್ಮ್ ಇಂಡಸ್ಟ್ರಿಗಳು, ಅದು ಫಿಲ್ಮ್ ಇಂಡಸ್ಟ್ರಿ ಹಾಲಿವುಡ್ ಆಗಿರಬಹುದು. ನಾನಲ್ಲಿ 6 ಫಿಲ್ಮ್ಸ್ನಲ್ಲಿ ಕೆಲಸ ಮಾಡಿದ್ದೀನಿ. ಫ್ರಾನ್ಸ್ ಫಿಲ್ಮ್ನಲ್ಲಿ ಕೆಲಸ ಮಾಡಿದ್ದೀನಿ, ಇಟಲಿ ಫಿಲ್ಮ್ಸ್ನಲ್ಲಿ ಕೆಲಸ ಮಾಡಿದ್ದೀನಿ, ಜರ್ಮನ್ ಫಿಲ್ಮ್ಸ್ನಲ್ಲಿ ಕೆಲಸ ಮಾಡಿದ್ದೀನಿ, ಕೆನಡಿಯನ್ ಫಿಲ್ಮ್ಸ್ನಲ್ಲೂ ಕೆಲಸ ಮಾಡಿದ್ದೀನಿ, UK ಫಿಲ್ಮ್ಸ್ನಲ್ಲೂ ಕೆಲಸ ಮಾಡಿದ್ದೀನಿ. ಈಗ ಸ್ವಲ್ಪ ಸಮಯದಿಂದ ಹೇಗಾಗ್ತಿದೆ ಅಂತಂದ್ರೆ, ಮುಂದೆ ಬರೋ ಜೇಮ್ಸ್ ಬಾಂಡ್ ಫಿಲ್ಮಲ್ಲಿ ನನ್ನ ವಿಲನ್ ಆಗಿ ತಗೋತಿದ್ದಾರೆ. ಕೆಲವು ಪತ್ರಿಕೆಗಳು ಹೇಳ್ತಿವೆ ತಗೊಂಡಿದ್ದಾರೆ ಅಂತ, ಕೆಲವು ಹೇಳ್ತಿದಾವೆ ತಗೋತಾರೆ ಅಂತ. ಜೇಮ್ಸ್ ಬಾಂಡ್ನ ಸೈಟ್ ಏನಿದೆಯೋ ಅದ್ರಲ್ಲೂ ಕೂಡ ನನ್ನ ಫೋಟೋ ಇದೆ. ಅದ್ರಲ್ಲೊಂದು ಆರ್ಟಿಕಲ್ ಇದೆ, ಬಾಂಡ್ಸ್ ಕನೆಕ್ಷನ್ ಟು ಬಾಲಿವುಡ್. ವಿಷಯ ಏನಪ್ಪಾ ಅಂದ್ರೆ, ನಾನ್ ಫಿಲ್ಮ್ನಲ್ಲಿ ಇದೀನೋ ಅಥವಾ ಇಲ್ವೋ ಅದನ್ನ ನಾನೀಗ ಹೇಳೋದಿಲ್ಲ. ಯಾಕೆ ಹೇಳಲ್ಲ ಅಂದ್ರೆ, ಯಾಕಂದ್ರೆ ಅದು ನಿಜ ಅಲ್ಲ, ಅದೇ ಕಾರಣಕ್ಕೆ. ನೋಡಿ, ನೀವು ಲಾಯರ್. ದಯವಿಟ್ಟು ನೀವು 5 ನಿಮಿಷಕ್ಕೆ ಲಾಯರ್ ಅನ್ನೋದನ್ನ ಮರ್ತ್ಬಿಡಿ. ನೀವು ಕೇವಲ ಇದನ್ ಮಾತ್ರ ನೆನ್ಪಿಟ್ಕೊಳ್ಳಿ. ನೀವು ಭಾರತೀಯ, ನೀವು ಒಳ್ಳೆ ಭಾರತೀಯ, ನಾನಿದ್ನ ಒಪ್ಕೋತೀನಿ, ನಂಗೆ ಗೊತ್ತಿದೆ. ಒಬ್ಬ ಭಾರತೀಯ ಆಗಿರೋದ್ರಿಂದ ನಿಮಗೇನ್ ಅನ್ಸುತ್ತೆ? ನೋಡಿ, ನೀವು ವಿಷಯನ ದಾರಿ ತಪ್ಪಿಸೋದಕ್ಕೆ ಪ್ರಯತ್ನ ಮಾಡಿ. ಇಲ್ಲ, ನೀವು ಒಬ್ಬ ನಾನು ನಿಮ್ಗೆ ನೇರವಾಗಿ ಪ್ರಶ್ನೆ ಮಾಡ್ತೀನಿ. ಇಲ್ಲಿ ನೋಡಿ, ಈ ಬ್ರಿಟನ್ನ ಪತ್ರಿಕೆ ಇದೆಯಲ್ಲ, ಇದೇನು ಸಣ್ಣ ಪತ್ರಿಕೆ ಅಲ್ಲ. ಈವ್ನಿಂಗ್ ಸ್ಟ್ಯಾಂಡರ್ಡ್ ಲಂಡನ್ನ ಬಹಳ ದೊಡ್ಡ. ಹೌದು ರಜತ್ ಸರ್, ಆದ್ರೆ ಈವ್ನಿಂಗ್ ಸ್ಟ್ಯಾಂಡರ್ಡ್ ಸ್ವಲ್ಪ ಕೇಳಿಸ್ಕೊಳ್ಳಿ. ಸರಿ. ಈ ಪತ್ರಿಕೆ ನಿಮ್ಮನ್ನ ಕೋಟ್ ಮಾಡಿದೆ, ಟು ಬಿ ಇನ್ ಕ್ಯಾಸಿನೋ ರಾಯಲ್ ವುಡ್ ಬಿ ಎ ರಿಯಲ್ ಆನರ್ ಟು ಮೀ ಅಂಡ್ ಮೈ ಕಂಟ್ರಿ. ಹೌದು. ನೀವು ಇಂಪ್ರೆಷನ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ನೀವು ಜೇಮ್ಸ್ ಬಾಂಡ್ ಸಿನಿಮಾದಲ್ಲಿ ವಿಲನ್ ಆಗ್ತೀರಿ ಅಂತ. ಈ ಮಾತು ನಿಜನಾ ಸುಳ್ಳ? ನಾನು ಇಂಪ್ರೆಷನ್ ಕ್ರಿಯೇಟ್ ಮಾಡ್ತಿದ್ದೀನಿ, ನಾನು ಮುಂಬರೋ ಜೇಮ್ಸ್ ಬಾಂಡ್ ಫಿಲ್ಮ್ನಲ್ಲಿ ವಿಲನ್ ಆಗ್ತಿದ್ದೀನಿ ಅಂತ. ಒಂದ್ವೇಳೆ ಇದು ನಿಜ ಆದ್ರೆ ಇದ್ರಲ್ಲಿ ತಪ್ಪೇನಿದೆ? ನೋಡಿ, ಏನಾದ್ರೂ ನಾನು ಜೇಮ್ಸ್ ಬಾಂಡ್ ಫಿಲ್ಮ್ನಲ್ಲಿ ಇದ್ರೆ ಇದು ನನಗೆ ಮತ್ತೆ ನನ್ನ ಕಂಟ್ರಿಗೆ ಆನರ್ ಆಗಿರುತ್ತೆ. ಇದು ಲಿಟ್ರಲಿ ಅದರ ಟ್ರಾನ್ಸ್ಲೇಷನ್. ಇದ್ರಲ್ಲಿ ಏನಾದ್ರೂ ತಪ್ಪಿದ್ಯಾ? ಇದೇನಾದ್ರೂ ಕೆಟ್ಟ ವಿಷಯನಾ? ಖಂಡಿತ ಅಲ್ಲ. ಮತ್ತೆ ಒಂದ್ವೇಳೆ ಇಷ್ಟೆಲ್ಲ ಇಂಡಿಯನ್ಸ್, ಇಷ್ಟೆಲ್ಲ ಭಾರತೀಯರು ಮತ್ತೆ ಈ ಬಾಲಿವುಡ್ ಫಿಲ್ಮ್ಸ್ ಫ್ಯಾನ್ಸ್ ಇದಾರಲ್ಲ, ವಿದೇಶದಲ್ಲೂ ಕೂಡ ಇರೋರು, ಅವ್ರು ಏನ್ ಬಯಸ್ತಾರೆ ಅಂದ್ರೆ, ಅವ್ರು ಎಲ್ರೂ ಕಾರಣದಿಂದಲೇ ಇದನ್ನೆಲ್ಲ ಬರಿತಾ ಇರೋದು. ನಾನು ಮುಂಬರುವ ಜೇಮ್ಸ್ ಬಾಂಡ್ ಫಿಲ್ಮ್ನಲ್ಲಿ ವಿಲನ್ ಆಗಿದ್ದೀನಿ. ಸೊ ಇದೆಲ್ಲ ಅವರೆಲ್ಲರ ಅದೇನಂತಾರೆ, ಆಸೆ, ಆಸ್ಪಿರೇಷನ್. ನನ್ಗನ್ಸುತ್ತೆ ತುಂಬಾ ಪಾಸಿಟಿವ್ ಎಫೆಕ್ಟ್ ಆಗುತ್ತೆ, ತುಂಬಾ ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ. ನೀವೇನ್ ಬೇಕಾದ್ರೂ ಅನ್ಕೊಳ್ಳಿ. ಇದು ಇವತ್ತಿನ ಪತ್ರಿಕೆನಲ್ಲಿ ಒಂದು ರಿಪೋರ್ಟ್ ಪ್ರಿಂಟ್ ಆಗಿದೆ. ಈ ರಿಪೋರ್ಟಲ್ಲಿ ಏನಿದೆ ಅಂದ್ರೆ, ಈ ಪತ್ರಿಕೆಯ ವ್ಯಕ್ತಿಗಳು ಲಂಡನ್ನಲ್ಲಿ ಆ ಪ್ರೊಡ್ಯೂಸರ್ಸ್ ಇದಾರಲ್ಲ ಕೆಸಿನೋ ರಾಯಲ್ ಫಿಲ್ಮ್ನ, ಅವ್ರ ಜೊತೆ ಮಾತಾಡಿದ್ವಿ. ಅವ್ರು ಹೇಳಿದ್ರು ಈ ಪತ್ರಿಕೆನಲ್ಲಿ ರಿಪೋರ್ಟ್ ಪ್ರಿಂಟ್ ಆಗಿದೆಯಲ್ಲ ಅದು ಸುಳ್ಳು ಅಂತ. ಈಗ ಇದನ್ ಯಾರು ವೆರಿಫೈ ಮಾಡ್ತಾರೆ, ಈ ಪತ್ರಿಕೆ ಆ ಪ್ರೊಡ್ಯೂಸರ್ಸ್ ಜೊತೆ ಮಾತುಕತೆ ಮಾಡಿದಾರೋ ಇಲ್ವೋ ಅಂತ? ಈ ಪತ್ರಿಕೆಯ ಫೋನ್ ಕಾಲ್ ತಗೊಳ್ಳೋದಕ್ಕೆ ಆ ಪ್ರೊಡ್ಯೂಸರ್ಸ್ಗಳಿಗೆ ಟೈಮ್ ಇಲ್ಲ. ಅವರ $100 ಮಿಲಿಯನ್ ಫಿಲ್ಮ್ ಇದೆಯಲ್ಲ, ಅದ್ ಸೆಟಲ್ ಶುರು ಆಗೋದಿದೆ. ಅವ್ರಿಗೆ 5,000 ಸಮಸ್ಯೆಗಳಿವೆ. ಈ ಸಮಯದಲ್ಲಿ ಅವರು ಹೀರೋಯಿನ್ನ ಹುಡುಕ್ಬೇಕಾಗಿದೆ. ಇನ್ನೂ ಅವರು ತುಂಬಾ ವಿಷಯಗಳನ್ನ ಹುಡುಕ್ಬೇಕಾಗಿದೆ. ಅದರ ಜೊತೆಗೆ ನನಗೆ ತುಂಬಾ ಸಂತೋಷ ವಿಷಯ ಇದೆ, ಹೌ ಪಾಪ್ಯುಲರ್ ಬಾಲಿವುಡ್ ಸ್ಟಾರ್ಸ್ ಆರ್. ಅವರು ಬಾಂಡ್ಗಿಂತ ಜಾಸ್ತಿ ನನ್ ಚರ್ಚೆ ಶುರು ಮಾಡಿದ್ದಾರೆ. ಬಾಂಡ್ಸ್ಗಿಂತ ಜಾಸ್ತಿ ನನ್ ಬಗ್ಗೆ ಕೋಲಾಹಲ ಶುರು ಆಗಿದೆ, ಇವ್ನು ಇದಾನೋ ಇಲ್ವೋ ಅಂತ. ಆದ್ರೆ ನೀವು ಇದನ್ನ ಹೇಳಿ, ಆ ಫಿಲ್ಮ್ನಲ್ಲಿ ವ್ಯಕ್ತಿಗಳು ಇರ್ತಾರಲ್ಲ, ಕಾಸ್ಟಿಂಗ್ ಮಾಡೋರು, ಆ ಫಿಲ್ಮ್ನ ಪ್ರೊಡ್ಯೂಸರ್ ಇದಾರಲ್ಲ, ಆ ಫಿಲ್ಮ್ನ ಕಾಸ್ಟಿಂಗ್ ಮಾಡೋಂಥ ವ್ಯಕ್ತಿಗಳಿದಾರಲ್ಲ, ಅವರು ನೀವ್ ಯಾವತ್ತಾದ್ರೂ ಭೇಟಿಯಾಗಿದ್ದೀರಾ? ರಜತ್ ಸರ್, ತುಂಬಾ ತಯಾರಿ ಮಾಡ್ಕೊಂಡ್ಬಂದಿದ್ದೀನಿ ನಾನು. ಇದ್ರಲ್ಲಿ ನನ್ನ ಫೋಟೋಗಳಿದಾವೆ. ಜೇಮ್ಸ್ ಬಾಂಡ್ನ 7 ಫಿಲ್ಮ್ಸ್ನ ಕಾಸ್ಟಿಂಗ್ ಡೈರೆಕ್ಟರ್ ಇದಾರಲ್ವಾ ಲಾಸ್ ಆಂಜಲೀಸ್ನಲ್ಲಿ, ಜಾನೆಟ್ ಜಾನ್ಕಿನ್ಸನ್ ಜಾನೆಟ್ ಅಂಡ್ ಜೇನ್. ಅವ್ರ ಜೊತೆಗೆ ಕಂಪ್ನಿಯ ಪ್ರೆಸಿಡೆಂಟ್ ಮೈಕಲ್ ಜೊತೆ ಕೂಡ. ನಾನ್ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೋತೀನಿ, ಈ ಫೋಟೋನ ತೋರಿಸ್ಬೇಕು ನೀವು. ಖಂಡಿತ. ಅವ್ರ ಆಫೀಸ್ನಲ್ಲಿ ನಾನು ಫೋಟೋ ತೆಗ್ಸ್ಕೊಂಡಿದ್ದೀನಿ, ತಗೊಳ್ಳಿ ನೋಡಿ.
ಇವರು ಕಾಸ್ಟಿಂಗ್ ಡೈರೆಕ್ಟರ್ಸ್, ಇಬ್ರು ಲೇಡೀಸ್. ಇವರು ಕೂಡ ಇಬ್ರು ಲೇಡೀಸ್, ಅದೇ ಸೇಮ್. ಇವರು ಹ್ಯಾರಿ ಪಾಟರ್ ನ ಕಾಸ್ಟ್ ಮಾಡಿದ್ರು, ಇವರೇ ಬ್ಯೂಟಿಫುಲ್ ಮೈಂಡ್ ನ ಕಾಸ್ಟ್ ಮಾಡಿದ್ದು. ಈಗ ಇವರು ಬಾಂಡ್ ನ ಕಾಸ್ಟ್ ಮಾಡ್ತಿದ್ದಾರೆ. ಇದು ಅವರ ಆಫೀಸ್ ನಲ್ಲಿ. ಸರಿ ಬಿಡಿ, ನಾನು ಒಪ್ಕೋತೀನಿ, ನೀವು ಅವ್ರನ್ನ ಭೇಟಿ ಮಾಡಿದ್ದೀರಾ, ನೀವು ಸಾಕ್ಷಿ ತಗೊಂಡ್ ಬಂದಿದ್ದೀರಾ. ಆದ್ರೆ ಇವತ್ತು ಈ ಪತ್ರಿಕೆನಲ್ಲಿ ಬಂದಿದೆ, ನಾನು ಸ್ವಲ್ಪ ಬಾಂಡ್ ನ ವಿಲನ್ ತರ. ಇವತ್ತು ಈ ಪತ್ರಿಕೆನಲ್ಲಿ ಇನ್ನೊಂದು ವಿಷಯ ಬಂದಿದೆ ಗುಲ್ಶನ್ ಅವರೇ. ಹೇಳಿ. ಇವರು ಒಂದು ಇಮೇಲ್ ಕಳಿಸಿದ್ದಾರೆ ಸೋನಿ ಪಿಕ್ಚರ್ ರಿಲೀಸಿಂಗ್ ಇಂಟರ್ನ್ಯಾಷನಲ್ಗೆ. ಯಾ. ಮತ್ತೆ ಅವರು ಬರ್ದಿದ್ದಾರೆ, ದ ಸ್ಟುಡಿಯೋ ಮೇಕಿಂಗ್ ಕಸಿನೋ ರಾಯಲ್ ಸೆಡ್, ವಿ ಹ್ಯಾವ್ ಚೆಕ್ಡ್ ವಿತ್ ಇಒಎನ್ ಪ್ರೊಡಕ್ಷನ್ಸ್, ದೇ ಹ್ಯಾವ್ ಕನ್ಫರ್ಮ್ಡ್ ದಟ್ ದೇರ್ ಇಸ್ ಅಬ್ಸಲ್ಯೂಟ್ಲಿ ನೋ ಟ್ರೂತ್ ಇನ್ ಇಟ್, ಜಸ್ಟ್ ವಿಶ್ಫುಲ್ ಥಿಂಕಿಂಗ್ ಆಫ್ ಮಿಸ್ಟರ್ ಗುಲ್ಶನ್ ಗ್ರೋವರ್. ಆ ಸ್ಟುಡಿಯೋ ಇದೆಯಲ್ಲ, ಅದ್ರಲ್ಲಿ ಒಂದ್ 40 ಬಿಲ್ಡಿಂಗ್ಸ್ ಇರುತ್ತೆ. ದೊಡ್ಡ ದೊಡ್ಡ ಸ್ಟುಡಿಯೋಸ್ಗೆ 4,000 ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ಅವ್ರು ಈ ಇಮೇಲ್ಸ್ನ ಯಾರಿಗ್ ಕಳ್ಸಿದ್ದಾರೆ, ಅವ್ರಿಗೆ ಯಾರು ಉತ್ತರ ಕೊಟ್ಟಿದ್ದಾರೆ, ಇದ್ರ ವೆರಿಫಿಕೇಶನ್ ಯಾರ್ ಮಾಡ್ತಾರೆ? ಅವ್ರನ್ನ ಕರ್ಸಿ. ಅದ್ರ ಜೊತೆಗೆ ನಾನು ಇದನ್ನಂತೂ ಹೇಳ್ತಿಲ್ಲ, ಈಗ ಈ ಕ್ಷಣದಲ್ಲಿ ಏನೇ ಹೇಳಿದ್ರು ಅದು ನನ್ ವಿರುದ್ಧ ಹೋಗೋ ಸಾಧ್ಯತೆ ಇದೆ. ಇಟ್ ಕ್ಯಾನ್ ಗೋ ಅಗೇನ್ಸ್ಟ್ ಮೀ. ನಾನು ಎಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀನಿ, ಎಷ್ಟು ಹೇಳೋದಕ್ಕೆ ನನಗೆ ಅನುಮತಿ ಇದೆಯೋ, ಎಷ್ಟು ಹೇಳಿದ್ರೆ ನನಗೆ ಸರಿ ಹೋಗುತ್ತೋ, ನಿಮ್ ಎಲ್ಲರ ಗುಡ್ ವಿಶಸ್ ಇದ್ರೆ, ನಿಮ್ ಎಲ್ಲರ ಆಶೀರ್ವಾದ ಸಿಕ್ಕಿದ್ರೆ ಬಾಂಡ್ ತಪ್ಪಿಸ್ಕೊಂಡು ಎಲ್ಲಿಗೆ ಹೋಗ್ತಾನೆ?